ಇವ್ರು ಹೇಳ್ತಾರೆ ನೀವೆಲ್ಲ ಈಗ ಇದು ಮಾಡಿ ಸ್ವಲ್ಪ ಹಂಗೆ ಶಾರ್ಟಾಗಿ ಹೇಳಿ ಇವರಿಗೆ. ನಾನು ಏನೇನು ಚರ್ಚೆ ಮಾಡಿದ್ರಿ, ನಾವು ಏನೇನು ಗುಣಪಾಠಗಳು ನೆನ್ನೆ ಕಲ್ತ್ಕೊಂಡ್ರೆ ನಾವು ಅದನ್ನೆಲ್ಲ ನೀವು ಇವಾಗ ಸಿಂಪಲಾಗಿ ಹೇಳಬೇಕು. ವಾಲ್ಮೀಕಿ ರಾಮಾಯಣ ಬಂತು, ಅದನ್ನ ಲವಕುಶಗೆ ಹೇಳಿದ್ರು. ಲವಕುಶ ಹೋಗಿ ರಾಮನ ಹತ್ರ ಮತ್ತೆ ಅದನ್ನ ಅವ್ರ ತಂದೆ ಹತ್ರನೇ ಮಕ್ಕಳಿದ್ರು ಅವ್ರ ಬಗ್ಗೆ ಹೊಗಳಿದ್ರು. ದಶರಥ ಮಹಾರಾಜ ಒಂದು ಯಾಗ ಮಾಡ್ತಾರೆ, ಮಕ್ಕಳಿಲ್ಲ ಅಂತ ಫಸ್ಟ್ ಪುತ್ರ ಕಾಮಿಷ್ಟಿ ಯಾಗ ಮಾಡ್ತಾರೆ, ಅದರಿಂದ ಮಕ್ಕಳು ಆಗ್ತದೆ. ಅದಕ್ಕೆ ಯಾರು ಸಹಾಯ ಬೇಕಾಗುತ್ತೆ. ಅದಕ್ಕೆ ಹೋಗಿ ಯಾರು ಸಹಾಯ ತೊಗೊತಾರೆ? ಅವರು ರೋಮಪಾದ ರಾಜರಿಗೆ ಅವ್ರ ಹತ್ರ ಹೋಗ್ತಾರೆ. ಆಮೇಲೆ ಅವರ ಒಂದು ರಾಜ್ಯದಲ್ಲಿ ಯಾರಿರ್ತಾರೆ, ಒಬ್ಬ ಋಷಿ ಅವ್ರ ಹೆಸರೇನು ಹೇಳಿದ್ರೇನು, ಮಂಡೋಕ ಮಗ ಹೆಸರೇನು, ಋಷ್ಯಸಿಂಗ. ಸೊ ನಿನ್ನೆ ಬಾಲ್ಯಲೀಲದಲ್ಲಿ ನಾವು ಏನು ಚರ್ಚೆ ಮಾಡಿದ್ರೆ ಅಂದರೆ, ಅದೇ ನೀವು ಹೇಳಿದ್ದೆ ಕರೆಕ್ಟು, ಬಟ್ ಸ್ವಲ್ಪ ಏನು ಸೊ ರಾಮಾಯಣದಲ್ಲಿ ರಾಮಾಯಣ ವಾಲ್ಮೀಕಿ ಅವರು ಅಂತ ಒಂದು ದೊಡ್ಡ ಮಹಾಭಾಗವತರ ಅದನ್ನು ಗ್ರಂಥನ ರಚನೆ ಮಾಡಿದ್ರು. ಸೊ ವಾಲ್ಮೀಕಿ ಬಗ್ಗೆ ನಾವು ಸ್ವಲ್ಪ ಅವರ ಹಿಂದಿನ ಜನ್ಮದ ಸ್ವಲ್ಪ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅವ್ರ ಹೆಸರು ರತ್ನಾಕರ್ ಅಂತ. ಅವರು ರತ್ನಾಕರ್ ಬಂದು ಅವರ ವೃತ್ತಿ ಅಂದರೆ ದರೋಡ ಮಾಡೋದು ಮತ್ತು ಬೇಟೆ ಆಡೋದು. ಸೊ ಈ ಥರ ಮಾಡ್ತಾ ಇರುವಾಗ ನಾರದ ಮುನಿ ಅವ್ರನ್ನ ನೋಡ್ತಾರೆ. ನಾರದ ಮುನಿ ಅವಾಗ ಅರಣ್ಯದಲ್ಲಿ ಪ್ರವೇಶ ಮಾಡುವಾಗ ರತ್ನಾಕರ್ನ ಕೇಳ್ತಾರೆ, ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ನೀನು, ಇದು ಮಾಡ್ತಾ ಇರೋದು ದೊಡ್ಡ ಪಾಪ ಕಾರ್ಯ ಅಂತ ಹೇಳುವಾಗ ಆಗ ಏನು ಮಾಡ್ತಾರೆ ಅವರು, ರತ್ನಾಕರ್ ಹೇಳ್ತಾರೆ, ಇದು ನನ್ನ ವೃತ್ತಿ ಇದೆ, ನನ್ನ ಹೆಂಡತಿ ಮಕ್ಕಳನ್ನ ನನ್ನ ಪರಿವಾರನ ನಾನು ಇದು ಮೈಂಟೈನ್ ಮಾಡಬೇಕು, ಅವ್ರನ್ನ ರಕ್ಷಣೆ ಕೊಡಬೇಕು, ಅವ್ರನ್ನ ನೋಡ್ಕೋಬೇಕಂದ್ರೆ ನಾನು ಈ ಒಂದು ವೃತ್ತಿ ಮಾಡಲೇಬೇಕು ನಾನು ಅಂತ ಹೇಳುವಾಗ ಆಗ ನಾರದ ಮುನಿ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ನಿನ್ನ ಹೆಂಡತಿ ಮಕ್ಕಳನ್ನ ಹೋಗಿ ಕೇಳ್ಕೊಂಬ, ಇದರಲ್ಲಿ ನಿನಗೆ ಬೇಕಾದಷ್ಟು ಪಾಪಗಳನ್ನ ನೀನು ಹೊತ್ಕೊಬೇಕಾಗಿ ಬರುತ್ತೆ, ಇದನ್ನು ಅವ್ರು ಏನಾದರೂ ಭಾಗ ತೊಗೊಳ್ತಾರೆ ಅಂತ ಕೇಳ್ಕೊಂಬ ಅಂತ ಹೇಳುವಾಗ ಅವ್ರು ಕೇಳ್ಕೊಂಬಂತಾರೆ. ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಸೊ ನೋಡಿ, ನೀನು ಯಾರಿಗೋಸ್ಕರ ನೀನು ಈ ಒಂದು ಪಾಪ ಕಾರ್ಯಗಳನ್ನ ನೀನು ಈ ವೃತ್ತಿನ ಮಾಡ್ತಾ ಇದೆಯೋ ಅದು ನೀನು ಮಾತ್ರನೇ ಹೊತ್ಕೊಬೇಕು, ಅವ್ರ ಹೆಂಡತಿ ಮಕ್ಕಳು ಸಿದ್ಧ ಇಲ್ಲ. ಸೊ ನೀನು ಯಾಕೆ ಅದನ್ನು ಮಾಡೋಕ್ಕೆ ಹೋಗ್ತೀಯ ಅಂಥೇಳಿ ನಾರದ ಮುನಿಗೆ ಕೇಳುವಾಗ, ಸರಿ ನಾನೇನು ಮಾಡಲಿ ಅಂತ ಕೇಳುವಾಗ ಅವರಿಗೆ ಉಪದೇಶ ಮಾಡ್ತಾರೆ. ಅಂದರೆ ಇಲ್ಲಿ ಏನು ಒಂದು ಪಾಠ ನಾವು ಕಲ್ತ್ಕೋಬೇಕಂದ್ರೆ, ಒಂದು ವೈಷ್ಣವ ಒಬ್ಬ ಪತಿತನ್ನ ನೋಡಿದ್ರೆ ಅವ್ರಿಗೇನಾಗುತ್ತಂದರೆ ಈ ಫೀಲ್ಸ್ ವೆರಿ ಕಂಪ್ಯಾಷನ್. ಅವ್ರ ಮೇಲೆ ಒಂದು ಜಾಲಿ ಆಗುತ್ತೆ ಅವ್ರಿಗೆ, ಏನಾದರೂ ಅವ್ರಿಗೆ ಒಳ್ಳೇದು ಮಾಡೋಣ, ಏನಾದರೂ ಅವ್ರಿಗೆ ಈ ಲೌಕಿಕ ಪ್ರಪಂಚದಿಂದ ಕಷ್ಟಪಡ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಬಿಡುಗಡೆ ಮಾಡೋಣ, ಅವ್ರನ್ನ ಪಾಪಕಾರ್ಯಗಳಿಂದ ಮಾಡೋದ್ರಿಂದ ನಾವು ತಡೆಯೋಣ ಅಂತ ಒಂದು ಅನುಕಂಪ ಬರುತ್ತೆ ಅವ್ರಿಗೆ. ಅದರಿಂದ ನಾರದ ಮುನಿಯಿಂದ ನಾವು ಅದನ್ನು ನೋಡಿ ನಾವು ಕಲ್ತ್ಕೋಬೇಕು. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರ ಅನುಕಂಪ ತೋರಿಸಿ ಅವ್ರನ್ನ ಭಕ್ತರು ಮಾಡ್ತಾರೆ. ಅವ್ರಿಗೆ ರಾಮನ ಹೆಸರು ಹೇಳಕ್ಕೆ ಬರಲ್ಲ, ಅವಾಗ ಮರ ಅಂತ ಹೇಳಿ ಅವರು ಅದನ್ನೇ ಉಲ್ಟಾ ಮಾಡಿದ್ರೆ ರಾಮ ಅಂತ ಬರುತ್ತೆ. ಅದನ್ನು ಅವರು ಹಂಗೆ ನಾಮ ಹೇಳ್ಕೊಂಡು ಆಮೇಲೆ ಅವರು ಬ್ರಹ್ಮ ಅಲ್ಲಿ ಆವಿರ್ಭಾವ ಆಗ್ತಾರೆ. ಆ್ಯಕ್ಚುಲಾಗಿ ಬ್ರಹ್ಮನ ಇದೆಲ್ಲ ಪ್ಲ್ಯಾನ್, ಇದೆಲ್ಲ ಬ್ರಹ್ಮ ಏನು ಮಾಡ್ತಾರೆ, ಆವಿರ್ಭಾವ ಆದಮೇಲೆ ಒಂದು ಸನ್ನಿವೇಶನ ಅಲ್ಲಿ ಸೃಷ್ಟಿ ಮಾಡ್ತಾರೆ. ಏನು ಸನ್ನಿವೇಶ ಅಂದರೆ, ಎರಡು ಪಕ್ಷಿಗಳು ಸಂಭೋಗ ಮಾಡ್ಕೊಳ್ಳುವಾಗ ಒಬ್ಬ ಬೇಟೆಗಾರ ಏನು ಮಾಡ್ತಾನೆ, ಅದ್ರ ಮೇಲೆ ವಿಲ್ಲಾಕಿ ಗಂಡು ಪಕ್ಷಿನ ಸಾಯಿಸ್ಬಿಡ್ತಾನೆ. ಇದನ್ನು ನೋಡಿದ ಇವರು ವಾಲ್ಮೀಕಿ ಏನಾಗುತ್ತೆ, ಅವ್ರಿಗೆ ಅವರ ಬಾಯಿಂದ ಸಂಸ್ಕೃತದ ಶ್ಲೋಕಗಳು ಉಚ್ಚಾರಣೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಗುತ್ತೆ. ಅಂದರೆ ಅವರು ಭಗವಂತನ ನಾಮ ಹೇಳಿದ ತಕ್ಷಣ ಏನಾಗುತ್ತೆ ಅಂದರೆ, ಅವ್ರಿಗೆ ಭಗವಂತನೇ ಆ ಬುದ್ಧಿಯೋಗ ಕೊಡ್ತಾರೆ ಅವ್ರಿಗೆ, ತನ್ನ ಇದ್ರ ಬಗ್ಗೆ ಹೇಳೋದಕ್ಕೆ, ಅವರ ಬಗ್ಗೆ ಹೇಳೋದಕ್ಕೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅಂದರೆ ಇಲ್ಲಿ ಇನ್ನೊಂದೇನು ನಾವು ತಿಳ್ಕೊಬೇಕಾಗಿದೆ ಅಂದರೆ, ನಾಮ ಹೇಳಿದ್ರೆ ಸಾಕು, ನಾಮದ ಒಂದು ಪ್ರಭಾವ ಹೇಗಿರುತ್ತೆ ಅಂದರೆ, ವಿದ್ಯಾವಂತರು ಆಗದೇ ಇದ್ದರವ್ರು ಕೂಡ ವಿದ್ಯೆ ಬಂದ್ಬಿಡುತ್ತೆ. ಎಂಥ ವಿದ್ಯೆ ಅಂದರೆ ಭೌತಿಕವಾದ ವಿದ್ಯೆ ಅಲ್ಲ, ಆಧ್ಯಾತ್ಮಿಕವಾದ ವಿದ್ಯೆ, ಆತ್ಮಜ್ಞಾನದ ಬಗ್ಗೆ, ಆಮೇಲೆ ಈ ಪ್ರಕೃತಿ ಬಗ್ಗೆ, ಆಧ್ಯಾತ್ಮಿಕ ಲೋಕದ ಬಗ್ಗೆ, ಈ ಅಲೌಕಿಕದ ಪ್ರವೃತ್ತಿಗಳನ್ನ ಹೇಗೆ ನಾವು ನಿವಾರಣೆ ಮಾಡಬೇಕು ಅನ್ನೋದೊಂದು ಒಂದು ಸಹಾಯ ನಮಗೆ ಮಾಡುತ್ತೆ. ಯಾವುದರಿಂದ? ನಾಮದಿಂದ. ನಿಮಗೆ ರಾಮನಾಮಾಯಣ ಅಂತ ಕೇಳಿದರೆ ಏನಾದರೂ ನೀವು? ರಾಮನಾಮಾಯಣ ಅಂತ ಒಬ್ಬರು ಇದರಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ರಾಮನಾಮಾಯಣದಲ್ಲಿ 7 ಖಂಡದಲ್ಲಿನೂ ರಾಮನ ಲೀಲೆಗಳನ್ನ ಹಂಗೆ ಹಾಡಿದ್ದಾರೆ.
ನಿಮಗೆ ಕಳಿಸ್ತೀನಿ ಇರೋದು, ತುಂಬ ಚೆನ್ನಾಗಿದೆ. ಒಂದೊಂದು ಲೀಲೆಗಳು ಬಾಲ್ಯಕಾಂಡದೆ, ಅದಕ್ಕೆ ಅದನ್ನು ಹಾಡಂಗೆ ಹಾಡಿದ್ದಾರೆ. ಸೊ ನಾಮದಿಂದ ಎಷ್ಟು ಒಂದು ಅದು ಪ್ರಭಾವ ಆಗುತ್ತೆ ಅಂದರೆ, ಒಂದು ಬೇಟೆಗಾರ, ಒಂದು ಡಕಾಯಿತಿ, ಅವನು ಅಂಥವನು ಕೂಡ ಏನಾಗ್ತಾನೆ ಅಂದರೆ ಒಂದು ದೊಡ್ಡ ಮಹಾಭಕ್ತನಾಗ್ಬಿಡ್ತಾನೆ, ಒಂದು ದೊಡ್ಡ ಮುನಿಗಳಾಗ್ಬಿಡ್ತಾನೆ. ಅಂದರೆ ರಾಮಾಯಣ ಬರೆಯುವಂಥ ದೊಡ್ಡ ಮಹಾಕವಿ ಆಗ್ಬಿಡ್ತಾನೆ, ಮಹಾಭಾಗವತರಾಗ್ಬಿಡ್ತಾರೆ ಅವರು. ಸೊ ಇದರಿಂದ ನಾಮಕ್ಕೆ ಎಷ್ಟೊಂದು ಶಕ್ತಿ ಇದೆ, ಪ್ರಭಾವ ಇದೆ, ಮಹಿಮೆ ಇದೆ, ಎಷ್ಟು ನಾವು ಪರಿವರ್ತನೆಯನ್ನು ಕಂಡುಬೋದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ ಇದರಲ್ಲಿ. ಸೊ ಆಗ ಈ ವಾಲ್ಮೀಕಿ ಏನು ಮಾಡ್ತಾರೆ, ಇವರು ಬ್ರಹ್ಮ ಆವಿರ್ಭಾವ ಆಗ್ತಾರೆ. ಬ್ರಹ್ಮನೇ ಈ ಒಂದು ಸಂಘಟನಾ ಸೃಷ್ಟಿ ಮಾಡ್ತಾರೆ. ಸೊ ಆ ಬೇಟೆಗಾರನ ಮೇಲೆ ಇವರು ಈ ಒಂದು ಪಕ್ಷಿ ಮೇಲೆ ಒಂದು ಅನುಕಂಪ ಬಂದ್ಬಿಡುತ್ತೆ ಅವ್ರಿಗೆ, ಯಾರಿಗೆ, ವಾಲ್ಮೀಕಿಗೆ. ಅವ್ರಿಗೆ ಅದು ಅನುಕಂಪ ಬಂದಮೇಲೆ ಆ ಒಂದು ಬೇಟೆಗಾರನ ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಟ್ಟು ಮತ್ತೆ ಅವ್ರಿಗೆ ಅವನ ಮೇಲೂ ಅನುಕಂಪ ಬರುತ್ತೆ, ಏನಪ್ಪ ಈ ಥರ ಮಾಡ್ಬಿಡಲ್ಲ ನಾನು ಅಂತ. ಆವಾಗ ಬ್ರಹ್ಮ ಬಂದು ಅವ್ರ ಮುಂದೆ ದರ್ಶನ ಕೊಡುವಾಗ ಬ್ರಹ್ಮ ಹತ್ರ ಹೇಳ್ತಾರೆ, ಈ ಥರ ಆಗೋಯ್ತು ಅಂತ ಹೇಳುವಾಗ, ಇದನ್ನೆಲ್ಲ ನಾನೇ ಮಾಡಿದ್ದು, ನಾನೇ ಸೃಷ್ಟಿ ಮಾಡಿದ್ದು. ಯಾಕೆಂದರೆ ರಾಮಾಯಣ ಬರಿಬೇಕಾಗೋ ಒಂದು ಅವಶ್ಯಕತೆ ಅನಿವಾರ್ಯ ಬಂತು. ಇನ್ನೊಂದು ದೊಡ್ಡ ಮಹಾಪುರುಷರು, ದೈವೋತ್ತಮ ಪರಮ ಪುರುಷರು ಇಲ್ಲಿ ಅದು ಆವಿರ್ಭಾವ ಆಗ್ತಾ ಇದ್ದಾರೆ. ಅವ್ರನ್ನ ನೀನು ಹೊಗಳಿ ಅವ್ರನ್ನ ಕೀರ್ತನೆ ಮಾಡಬೇಕು ಅಂತ ಹೇಳುವಾಗ ಇವರು ವಾಲ್ಮೀಕಿ ಹೇಳ್ತಾರೆ, ನನಗೆ ಅಂಥ ಒಂದು ಸಂಸ್ಕೃತವಾದ ಒಂದು ರಚನೆ ನನಗೇನು ಬರಲ್ಲ, ನಾನೇನು ಕಲ್ತ್ಕೊಂಡಿಲ್ಲ ಅಂತ ಹೇಳುವಾಗ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾನು ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳುವಾಗ, ಅವರು ಬರೆಯೋದಕ್ಕೆ ಸ್ಟಾರ್ಟ್ ಮಾಡುವಾಗ ಅದು ತಾನಾಗಿ ಸರಳವಾಗಿ ಪ್ರಕೃತಿಯಾಗಿ ಏನಾಗುತ್ತೆ, ಬ್ರಹ್ಮ ಅವ್ರಿಗೆ ರಾಮಾಯಣ ಬಗ್ಗೆ ಹೇಳ್ತಾರೆ. ಆ್ಯಕ್ಚುಲಾಗಿ ಬ್ರಹ್ಮನೇ ಹೇಳೋದು ಇದು, ಬ್ರಹ್ಮ ಬಂದು ಇವ್ರಿಗೆ ಉಪದೇಶ ಮಾಡ್ತಾರೆ. ಹೇಗೆ ಇವರು ನಮ್ಮ ಭಾಗವತಮಲ್ಲಿ ಸುಖಮುನಿಗಳು ಪರೀಕ್ಷಿತ್ ಮಹಾರಾಜ್ಗೆ ಉಪದೇಶ ಮಾಡ್ತಾರೋ, ಆ ಥರ ಬ್ರಹ್ಮ ಒಂದೊಂದು ಅವ್ರಿಗೆ ರಾಮಾಯಣದ ಬಗ್ಗೆ ಹೇಳ್ತಾರೆ, ಎಲ್ಲ ಖಂಡದ ಬಗ್ಗೆನೂ ಹೇಳ್ತಾರೆ, 7 ಖಂಡದ ಬಗ್ಗೆ. ಆವಾಗ ಇವರು ಬರೆಯೋದು ಸ್ಟಾರ್ಟ್ ಮಾಡ್ತಾರೆ ವಾಲ್ಮೀಕಿ. ಸೊ ಇದು ವಾಲ್ಮೀಕಿನ ಒಂದು ಇದು ವೃತ್ತಾಂತ. ಸೊ ಅವಾಗ ಅವರು ರತ್ನಾಕರದಿಂದ ವಾಲ್ಮೀಕಿ ಆಗ್ತಾರೆ, ವಾಲ್ಮೀಕಿಯಾಗಿ ರಾಮಾಯಣನ ಬರೀತಾರೆ. ಇದನ್ನು ಇವರು ವಾಲ್ಮೀಕಿ ಏನು ಮಾಡ್ತಾರೆ, ಬರೆದಾದ್ಮೇಲೆ ಅವರ ಆಶ್ರಮದಲ್ಲೇ ಲವಕುಶನು ಸೀತಾದೇವಿ ಇರ್ತಾರೆ. ಆ ಲವಕುಶಗೆ ಇವರು ಉಪದೇಶ ಮಾಡ್ತಾರೆ. ಅದು ಉಪದೇಶ ಮಾಡುವಾಗ ಅವ್ರೇನು ಮಾಡ್ತಾರೆ, ಅವರು ಎಲ್ರಿಗೂ ಪ್ರಚಾರ ಮಾಡೋಕ್ಕೆ ಹೋಗ್ತಾರೆ. ಮಕ್ಕಳು ಎಲ್ಲ ಇಡೀ ಅಯೋಧ್ಯೆಗೆ ಎಲ್ಲ ಪ್ರಚಾರ ಮಾಡೋಕ್ಕೆ ಹೋಗುವಾಗ ಕೊನೆಗೆ ಅವ್ರ ತಂದೆ ಆದ ರಾಮಚಂದ್ರ ಮೂರ್ತಿ ಒಂದು ಆಸ್ಥಾನಕ್ಕೆ ಬಂದು ಅವ್ರಿಗೆ ತಂದೆ ಬಗ್ಗೆ ಮಕ್ಕಳೇ ಬಂದು ಆ ರಾಮಾಯಣದ ಬಗ್ಗೆ ಅವ್ರಿಗೆ ಹೇಳ್ತಾರೆ. ಸೊ ಈ ಥರ ಬಾಲಕಾಂಡದಲ್ಲಿ ನೆನ್ನೆ ಚರ್ಚೆ ಮಾಡಿದ್ರಿ. ಆಮೇಲೆ ಇನ್ನೊಂದು ಮತ್ತೆ ಏನಾಗುತ್ತೆ ಅಂದರೆ, ಆಮೇಲೆ ವಾಲ್ಮೀಕಿ ರಾಮನ ಬಗ್ಗೆ ಅವರ ಮುಖ್ಯವಾದ ಗುಣಗಳ ಬಗ್ಗೆ ಕೇಳ್ತಾರೆ. ಆ ಮುಖ್ಯವಾದ ಗುಣಗಳನ್ನ ವರ್ಣನೆ ಮಾಡ್ತಾರೆ ಬ್ರಹ್ಮ. ಅವ್ರಿಗೆ ಯಾವ ಥರವಾದ ಗುಣಗಳಿದೆ, ಎಂತೆಂಥ ಗುಣ ಇದೆ ಅಂತ ಅದನ್ನೆಲ್ಲ ಒಂದೊಂದೇ ವರ್ಣನೆ ಮಾಡ್ಕೊಂಡ್ಬರ್ತಾರೆ. ಸೊ ಇದೆಲ್ಲ ಮಾಡ್ಕೊಂಡು ಬಂದಮೇಲೆ ಏನಾಗುತ್ತೆ ಅಂದರೆ, 5 ವರ್ಷದಲ್ಲಿರುವಾಗ ರಾಮ ಏನು ಮಾಡ್ತಾನೆ, ಮಳೆ ಜೋರಾಗಿ ಬರ್ತಾ ಇದೆ. ಆವಾಗ ಎಲ್ಲರೂ ಅಲ್ಲಿ ನಿಂತ್ಕೊಂಡಿರ್ತಾರೆ, ಮಂತರ ನಿಂತ್ಕೊಂಡಿರ್ತಾರೆ. ಆಮೇಲೆ 4 ತಾಯಿಗಳು ಅವರು ನಿಂತ್ಕೊಂಡಿರ್ತಾರೆ. ಆಮೇಲೆ ಇವರು ಇನ್ನೊಂದು ಏನಾಗುತ್ತೆ ಅಂದರೆ, ಇವ್ರ ಜನ್ಮ ಹೇಗೆ ಆಯ್ತಂದರೆ, ಇವರು ಮಕ್ಕಳಿರಲ್ಲ. ಇವರಿಗೆ ದಶರಥ ಮಹಾರಾಜಗೆ ಮಕ್ಕಳಿರಲ್ಲ. ಆವಾಗ ದಶರಥ ಮಹಾರಾಜ ಏನು ಮಾಡ್ತಾರೆ, ಇವ್ರನ್ನ ಬ್ರಾಹ್ಮಣರನ್ನೆಲ್ಲ ಚರ್ಚೆ ಮಾಡ್ತಾರೆ. ಅಲ್ಲಿ ಇನ್ನೊಂದು ನಾವು ಕಲ್ತ್ಕೊಬೇಕಾಗಿರೋ ಪಾಠ ಏನಂದರೆ, ನಮಗೇನಾದರೂ ಸಮಸ್ಯೆ ಬಂದರೆ ರಾಜ್ಯದಲ್ಲಿ, ನಮ್ಮ ಜೀವನದಲ್ಲಿ, ಹಿರಿಯರಾದ ಒಂದು ಮಂತ್ರಿಗಳಾಗಲಿ, ಹಿರಿಯರಾದ ವೈಷ್ಣವರಾಗಲಿ, ಹಿರಿಯರು ಮನೆಯಲ್ಲಿ ಯಾರಾದರೂ ಹಿರಿಯರಾದರೆ ಅವ್ರನ್ನ ನಾವು ಕನ್ಸಲ್ಟ್ ಮಾಡಬೇಕು. ಅವ್ರ ಹತ್ರ ನಾವು ಚರ್ಚೆ ಮಾಡಿಕೊಂಡು ಏನು ಮಾಡಬೇಕು ಈ ಸಮಸ್ಯೆಗೆ ಅಂಥೇಳಿ ಇದರಲ್ಲಿ ಒಂದು ಪಾಠ ರಾಮಾಯಣದಲ್ಲಿ ಹೇಳ್ಕೊಡ್ತಾರೆ. ಆವಾಗ ಅವರು ಹಿರಿಯರನ್ನ ಅವರೇ ಏನು ನಿರ್ಧಾರ ತೊಗೊಳ್ಳಲ್ಲ. ಅವ್ರನ್ನ ಇವರು ವಸಿಷ್ಠ ಮುನಿನ ವಿಚಾರಿಸ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ವಸಿಷ್ಠ ಮುನಿ ಈ ಥರ ನೀವು ನಿಮ್ಮ ಸ್ನೇಹಿತರಾದ ಇವರ ರಾಜ್ಯಕ್ಕೆ ಹೋಗಬೇಕು. ರೋಮಪಾದ ರಾಜ. ಯಾಕಂದರೆ ರೋಮಪಾದನಿಗೆ ದಶರಥನಿಗೆ ತುಂಬ ಸ್ನೇಹಿತ. ಸೊ ರೋಮಪಾದನಿಗೆ ಮಕ್ಕಳಿಲ್ದಿರೋ ಒಂದು ಪಕ್ಷದಲ್ಲಿ ಏನಾಗುತ್ತೆ, ದಶರಥರು ತನ್ನ ಮಗಳಾದ ಶಾಂತಿನ ಅವ್ರಿಗೆ ಕೊಡ್ತಾರೆ. ದತ್ತು ಸ್ವೀಕಾರ ಮಾಡ್ಕೊತಾರೆ ರೋಮಪಾದರು. ಆ ರೋಮಪಾದರನ್ನ ದತ್ತು ಸ್ವೀಕಾರ ಮಾಡ್ಕೊಂಡಾದ್ಮೇಲೆ ಅವ್ರ ಹತ್ರ ನೀವು ಹೋದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳುವಾಗ ಅವ್ರು ಅಲ್ಲಿ ಹೋಗ್ತಾರೆ. ಆವಾಗ ಅಲ್ಲಿ ಮಂಡೋಕ ಮುನಿ ಅಲ್ಲಿ ಇರ್ತಾರೆ. ಮಂಡೋಕ ಮುನಿ ಮಗ ಬಂದು ಋಷ್ಯಶೃಂಗ. ಸೊ ಋಷ್ಯಶೃಂಗನ ಬಗ್ಗೆ ನಾನು ನಿಮ್ಗೆ ಹೇಳಿದೆ,
ಅವರು ತಮ್ಮ ಯಾವ ಥರ ಬೆಳೆಸಿದ್ದಾರೆ ಅಂತ. ಅವ್ರ ಜೀವನದಲ್ಲಿ ಬೇರೆ ಯಾರು ನೋಡಿಲ್ಲ, ಅವರು ಹೆಂಗಸರನ್ನೇ ನೋಡಿಲ್ಲ, ಆ ಥರ ಅವರು ಮಂಡೋಕ ಮುನಿ ಅವ್ರನ್ನ ಬೆಳೆಸಿರ್ತಾರೆ. ಸೊ ಆಶ್ರಮದಲ್ಲಿ ಮಾತ್ರ ತಪಸ್ಸೆ ಮಾಡಿಕೊಂಡು ಭಗವಂತನ ನಾಮ ಜಪ ಮಾಡಿಕೊಂಡು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದ ಒಂದು ಜೀವನದನ್ನು ಅವರು ಪಾಲನೆ ಮಾಡ್ತಾ ಇರ್ತಾರೆ. ಅಂಥವ್ರ ಹತ್ರ ಇವರು ದಶರಥ ಮಹಾರಾಜ್ ಹೋಗಿ ಕೇಳ್ತಾರೆ, ಈ ಥರ ನನಗೆ ಒಂದು ಇದು ಯಜ್ಞ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳುವಾಗ ಅವರು ಹೇಳ್ತಾರೆ, ನೀವು ಮೊದಲು ಇದು ಮಾಡಿ, ಅಶ್ವಮೇಧ ಯಜ್ಞನ ನೀವು ಪ್ರಾರಂಭ ಮಾಡಿ ಅಂತ ಹೇಳುವಾಗ ಅಶ್ವಮೇಧ ಯಜ್ಞ ಮಾಡ್ತಾರೆ. ಅಶ್ವಮೇಧ ಯಜ್ಞ ಮಾಡಿದ್ಮೇಲೆ ಇವರು ಒಂದು ಬರಕಾಲ ಬಂದ್ಬಿಟ್ಟಿರುತ್ತೆ ದಶರಥ ಮಹಾರಾಜ ಅವರ ರಾಜ್ಯದಲ್ಲಿ. ಅದಕ್ಕೆ ಇವರು ಮಂತ್ರಿಗಳು ಹೇಳ್ತಾರೆ, ಋಷ್ಯಸಿಂಹ ಏನಾದರೂ ನಿಮ್ಮ ರಾಜ್ಯದಲ್ಲಿ ಪಾದ ಇಟ್ಟರೆ ತಕ್ಷಣ ಅದು ಮಳೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಇವರು ದಶರಥ ಮಹಾರಾಜ ಅವ್ರನ್ನ ಅವ್ರನ್ನ ಆಹ್ವಾನ ಮಾಡ್ತಾರೆ. ಋಷ್ಯಸಿಂಹನ ಆಹ್ವಾನ ಮಾಡೋದಕ್ಕೆ ನೀನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂತ ಹೇಳ್ತಾರೆ. ಯಾಕಂದರೆ ಮಂಡೋಕ ಮುನಿ ಇದ್ದಾರಲ್ಲ, ಅವ್ರೇನಾದರೂ ಶಾಪ ಕೊಟ್ಬಿಟ್ರೆ ಎಲ್ರಿಗೂ ಭಯ. ಮಂಡೋಕ ಮುನಿ ತುಂಬ ಕೋಪಿಷ್ಟ ಮತ್ತು ತುಂಬ ತೀವ್ರವಾದ ಒಂದು ಕಠೋರವಾದ ಒಂದು ಮುನಿಗಳವರು. ಅದಕ್ಕೆ ಏನು ಮಾಡಬೇಕು, ಮಂಡೋಕ ಮುನಿ ರೋಮಪಾದನ ಒಂದು ರಾಜ್ಯಕ್ಕೆ ಬಂದಮೇಲೆ ಅವರೇನು ಮಾಡ್ತಾರೆ, ಇವ್ರನ್ನೆಲ್ಲ ಕಳಿಸ್ತಾರೆ, ಈ ಕನ್ಯೆಗಳನ್ನೆಲ್ಲ ಕಳಿಸ್ತಾರೆ. ಅಂದವಾದ ಕನ್ಯೆಗಳನ್ನೆಲ್ಲ ಒಂದು ಮಾರುವೇಷದಲ್ಲಿ ಋಷಿಮುನಿಗಳಾಗಿ ಇವ್ರ ಹತ್ರ ಕಳಿಸ್ತಾರೆ. ಋಷ್ಯಸಿಂಹನ ಒಂದು ಆಶ್ರಮ ಕಳಿಸುವಾಗ ಋಷ್ಯಸಿಂಹ ತಪಸ್ಸೆ ಮಾಡ್ತಾ ಇರ್ತಾರೆ. ಆವಾಗ ಇವರು ಮಾತಾಡಿದ ತಕ್ಷಣವೇ ಆ ಮಾತು ತುಂಬ ಸಿಹಿಯಾಗಿರುತ್ತೆ. ಆ ಸಿಹಿಯಾದ ಮಾತುಗಳಿಗೆ ಇವರು ತಪಸ್ಸು ಭಂಗ ಮಾಡಿಕೊಂಡು ಯಾರು ನೀವು ಅಂತ ಕೇಳ್ತಾರೆ. ಈ ಥರ ನಿಮ್ಮನ್ನು ನೋಡಲೇ ಇಲ್ಲ ನಾನು ಯಾವತ್ತೂ ಅಂತ ಹೇಳುವಾಗ ಇವ್ರಿಗೂ ಮಾತು ಸ್ವಲ್ಪ ಸಿಹಿಯಾದ ಮಾತುಗಳೆಲ್ಲ ಇದಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಚೇಂಜ್ ಆದಮೇಲೆ ಅವ್ರು ಬಂದು ಸ್ವಲ್ಪ ಅವ್ರನ್ನ ಇನ್ನೂ ಹತ್ರ ಹೋಗಿ ಅವ್ರನ್ನ ತಪ್ಕೊತಾರೆ ಇವರೆಲ್ಲ. ಯಾಕಂದರೆ ಇಲ್ಲಿ ಪ್ಲ್ಯಾನ್ ಮಾಡಿ ಕಳಿಸಿರ್ತಾರೆ ಇವರು ದಶರಥ ಮಹಾರಾಜ್, ಹೇಗಾದರೂ ಅವ್ರನ್ನ ಕರ್ಕೊಂಬರ್ಬೇಕು ಅಂತ. ಇಲ್ಲದ್ರೆ ಕರ್ಕೊಂಬರೋಕ್ಕಾಗಲ್ಲ, ಇಲ್ಲ ಬರಲ್ಲ ಅವರು. ಯಾಕಂದರೆ ಮಂಡೋಕ ಮುನಿನೂ ಬಿಡಲ್ಲ, ಋಷ್ಯಸಿಂಹನೂ ಅವರ ತಂದೆ ಅನುಮತಿ ಇದ್ರೆ ಅವರು ಬರಲ್ಲ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಸರಿ ನಾವು ಅಂತ ಅವ್ರು ಏನೂ ತಿಂದಿರಲ್ಲ, ಅವ್ರು ಏನೂ ಇಂಥ ಈ ಭೌತಿಕ ಪ್ರಪಂಚದಲ್ಲಿರೋ ಯಾವುದೇ ಒಂದು ಇದು ಆಹಾರಗಳು ಯಾವುದೂ ತೊಗೊಂಡಿರಲ್ಲ. ಅವ್ರ ಆಹಾರ ಏನು ಅಂದರೆ ಎಲೆ ಮತ್ತು ಹಣ್ಣು ಹಂಪಲು ಮತ್ತು ಇದು ಏನೋ ಕಂದ ಮೂಲಗಳು, ಇದನ್ನು ಮಾತ್ರ ಅವ್ರು ತೊಗೊಂಡಿರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಸಿಹಿಯಾದ ಒಂದು ರುಚಿಕರವಾದ ಈ ಸಿಹಿ ತಿಂಡೆಲ್ಲ ಕೊಡ್ತಾರೆ. ಅದು ತಿಂದಾದ್ಮೇಲೆ ಅವರು ತುಂಬ ಸಂತೋಷ ಆಗಿಬಿಡುತ್ತೆ. ಅದು ತುಂಬ ಡೆಲಿಷಿಯಸ್ ಆಗಿರುತ್ತೆ, ರುಚಿಕರವಾಗಿರುತ್ತೆ. ಅವ್ರಿಗೆ ಏನೋ ಒಂಥರ ಆನಂದ, ಏನೋ ಸಂತೋಷ, ಅದು ತಿಂದಾಕ್ಷ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸರಿ, ಇದೆಲ್ಲ ಇನ್ನೂ ನಿಮಗೆ ತುಂಬ ಇದೆ, ನೀವು ನಮ್ಮ ಆಶ್ರಮಕ್ಕೆ ಬನ್ನಿ ಅಂತ ಇವರು ಆಹ್ವಾನ ಮಾಡ್ತಾರೆ. ಈ ಕನ್ಯೆಗಳೆಲ್ಲ ಪಕ್ಕದಲ್ಲೇ ಇದೆ ನಮ್ಮದು ಅಂತ. ಆವಾಗ ಏನು ಮಾಡ್ತಾರೆ, ಇವ್ರಿಗೆ ಅವ್ರು ಹೋದ್ಮೇಲೆ ಅದ್ರ ಬಗ್ಗೆನೇ ಧ್ಯಾನ ಇವ್ರಿಗೆ. ಅದರಲ್ಲಿ ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಈ ಧ್ಯಾನದ ಬಗ್ಗೆ ಒಂದು ಶ್ಲೋಕ ಇದೆ, ಅದು ತುಂಬ ಚೆನ್ನಾಗಿದೆ. 2ನೇ ಅಧ್ಯಾಯದೆಲ್ಲ ಬರುತ್ತೆ. ಸೊ ಅದು ಧ್ಯಾನ ಮಾಡ್ಕೊಂಡು ಇವ್ರಿಗೇನಾಗುತ್ತೆ, ಸ್ವಲ್ಪ ಈ ತಪಸ್ಸಿನ ಬಗ್ಗೆ, ಭಗವಂತನ ಬಗ್ಗೆ, ಆಧ್ಯಾತ್ಮಿಕ ಜೀವನ ಬಗ್ಗೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ನಮ್ಮ ಸಾಧನ ಭಕ್ತಿ ಯಾವಾಗ ಏನಾದರೂ ಅದರಲ್ಲಿ ಕೊರತೆ ಉಂಟಾದರೆ ನಮಗೇನಾಗುತ್ತೆ, ಭೌತಿಕವಾದ ಪ್ರಪಂಚದ ಒಂದು ಆಸೆಗಳು ಜಾಸ್ತಿ ಆಗ್ತವೆ. ಅದು ಜಾಸ್ತಿ ಆಗ್ತಾ ಆದರೆ ಭಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಕಡಿಮೆ ಆಗುತ್ತೆ, ಇದು ಜಾಸ್ತಿ ಆದರೆ ಅದು ಕಡಿಮೆ ಆಗುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಇದು ಮಾಡ್ಕೊಂಡು ಹೋಗ್ಬೇಕು. ಗೃಹಸ್ಥರಾಗಿರುವಾಗ ಬ್ಯಾಲೆನ್ಸ್ ಮಾಡ್ಕೋಬೇಕು, ಆದರೆ ಒಂದು ವಯಸ್ಸಿದೆ, ಅದಕ್ಕೆ ಆ ವಯಸ್ಸವರೆಗೂ ಯಾವಾಗಲೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಒಂದು 50 ವರ್ಷ 55 ವರ್ಷ ಆದಮೇಲೆ ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು, ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಸರ್ ಹೋಗುತ್ತೆ. ಸೊ ಆ ಥರ ಏನಾಗುತ್ತೆ, ಇವರು ಮಾರನೇ ದಿನ ಅವ್ರನ್ನ ಕರ್ಕೊಂಬಂದ್ಬಿಡ್ತಾರೆ. ಅವರು ಇವ್ರ ಜೊತೆ ಬಂದ್ಬಿಡ್ತಾರೆ. ಅವರು ಹೆಜ್ಜೆ ಇಟ್ಟಿದ ತಕ್ಷಣವೇ ಮಳೆ ಶುರು ಆಗ್ಬಿಡುತ್ತೆ. ಮಳೆ ಶುರು ಆದರೆ ಆಮೇಲೆ ಅವ್ರನ್ನ ಇಟ್ಕೊಂಡು, ಅವ್ರ ಯಜ್ಞಾಧಿಕಾರಿಯಾಗಿ ಇಟ್ಕೊಂಡು ಪುತ್ರ ಕಾಮೇಷ್ಟಿ ಯಜ್ಞನ ಮಾಡ್ತಾರೆ. ಪುತ್ರ ಕಾಮೇಷ್ಟಿ ಯಜ್ಞ ಮಾಡುವಾಗ ಅದೆಲ್ಲ ಗೊತ್ತಿದೆಯಲ್ಲ, 4 ಮಕ್ಕಳು ಹುಡ್ತಾರೆ. ಸೊ ಆ ಪಾಯಸ ಒಂದು ಇದರಲ್ಲಿ ಬೌಲಿ ಅರವೆ ಇದರಲ್ಲಿ ಮಡಿಕೆನಲ್ಲಿ ಒಬ್ಬ ಆ ಯಜ್ಞ ಕುಂಡದಿಂದ ಒಬ್ಬ ವ್ಯಕ್ತಿ ಬಂದು ಸೃಷ್ಟಿ ಆಗ್ತಾನೆ, ಒಬ್ಬರು ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ. ಅಷ್ಟೊಂದು ಪವರ್ ಇತ್ತು ಅವಾಗ ತ್ರೇತಾಯುಗದಲ್ಲಿ. ಮಂತ್ರ ಉಚ್ಚಾರಣೆ ಮಾಡಿದ್ರೇ ಒಬ್ಬ ಆತ್ಮಗೆ ಜೀವ ಕೊಡುವಂಥ ಶಕ್ತಿ ಅವಾಗಿತ್ತು. ಅದರಿಂದ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿಗೆ ಕೈನಲ್ಲಿ ಒಂದು ಮಡಕೆ ಇರುತ್ತೆ. ಆ ಮಡಕೆನಲ್ಲಿ ಪಾಯಸ ಇವ್ರಿಗೆ ದಶರಥ ಮಹಾರಾಜ ಕೊಡ್ತಾರೆ. ದಶರಥ ಮಹಾರಾಜ ತೊಗೊಂಡು ಅವರ ಕೌಶಲ್ಯಕ್ಕೆ ಅದರಲ್ಲಿ 2 ಭಾಗ ಮಾಡಿ ಅರ್ಧ ಭಾಗ ಅವ್ರಿಗೆ ಕೌಶಲ್ಯ ಕೊಟ್ಬಿಡ್ತಾರೆ. ಇನ್ನು ಅರ್ಧ ಭಾಗನ 1 ಭಾಗ ಮಾತ್ರ ಇವರಿಗೆ ಕೊಡ್ತಾರೆ, ಕೈಕೇಯಿಗೆ. ಸುಮಿತ್ರಾಗೆ 2 ಭಾಗ ಜಾಸ್ತಿ ಕೊಡ್ತಾರೆ. ಆವಾಗ ಸುಮಿತ್ರಾಗೆ 2 ಮಕ್ಕಳು ಜನ್ಮಿಸ್ತಾರೆ. ಕೌಶಲ್ಯಾಗೆ ರಾಮ, ಕೈಕೇಯಿಗೆ ಭರತ ಮಹಾರಾಜು, ಸುಮಿತ್ರಾಗೆ
ಲಕ್ಷ್ಮಣ ಶತ್ರುಘ್ನ ಈ ಥರ 4 ಮಕ್ಕಳು ಬೆಳೆಯುವಾಗ ಅದೇ ಒಂದು ಸಣ್ಣ ಅದು ಸನ್ನಿವೇಶ ಅಲ್ಲಿ ನಡೆಯುತ್ತೆ. ಜೋರಾಗಿ ಮಳೆ ಬರುವಾಗ ಅವರು ಇದು ಎಲ್ಲ 4 ರಾಣಿಗಳು ಅಲ್ಲಿ ಇರ್ತಾರೆ. ದಶರಥ ಮಹಾರಾಜು ಮಕ್ಕಳು 4 ಮಕ್ಕಳು ಹಾಡ್ತಾ ಇರ್ತಾರೆ. ಸೊ ಯಾವಾಗಲೂ ಲಕ್ಷ್ಮಣ ಬಂದು ರಾಮನ ಸೇವೆ ಮಾಡ್ತಾ ಇರ್ತಾರೆ. ಭರತ ಮಹಾರಾಜನ ಇವರು ಶತ್ರುಘ್ನ ಅವರು ಸೇವೆ ಮಾಡ್ತಾ ಇರ್ತಾರೆ. ಸೊ ಈ ಥರ ಇರುವಾಗ ಆ ಒಂದು ಮಳೆ ಜೋರಾಗಿ ಬಿದ್ದಾದ್ಮೇಲೆ ಏನಾಗುತ್ತಂದರೆ ಆ ಕೆಸರನ್ನ ತೆಗೆದು ರಾಮ ಏನು ಮಾಡ್ತಾನೆ, ಇವ್ರ ಮೇಲೆ ಹಾಕ್ಬಿಡ್ತಾರೆ, ಮಂತ್ರ ಮೇಲೆ ಹಾಕ್ಬಿಡ್ತಾರೆ. ಸೊ ಎಲ್ಲರೂ ನಕ್ಬಿಡ್ತಾರೆ ನೋಡ್ಬಿಟ್ಟು. ನಕ್ಕಿದ ತಕ್ಷಣ ಮಂತ್ರಗೆ ಒಂಥರ ಅವರು ನಕ್ಬಿಟ್ಟು ಒಳಗಡೆ ಸ್ವಲ್ಪ ಲೆಕ್ಕ ಹಾಕ್ಕೊತಾಳೆ, ಬ್ಯಾಲೆನ್ಸ್ ಶೀಟ್ ಮಾಡ್ಕೊತಾಳೆ ಒಳಗಡೆ. ಸೊ ಇವ್ನಿಗೆ ಏನಾದರೂ ಒಂದು ಮಾಡಲೇಬೇಕು ನಾನು ಅಂತೇಳಿ ಯಾವಾಗಾದರೂ ಒಳ್ಳೆ ದಿನ ಬರುತ್ತೆ ಆವಾಗ ನಿನಗೆ ನಾನು ಸೇಡು ತೀರಿಸ್ಕೊತೀನಿ ಅಂತ ಅವಳಿಗೆ ಒಳಗಡೆನೆ ಇದು ಲೆಕ್ಕ ಹಾಕ್ಕೊಂಡು ಅದನ್ನು ಬೆಳೆಸ್ಕೊತಾಳೆ. ದ್ವೇಷ ಬೆಳೆಸ್ಕೊಂಡು ಏನು ಮಾಡ್ತಾರೆ, ಯಾವತ್ತು ಬರುತ್ತೋ ಆ ದಿನ ಅವಳಿಗೆ ರಾಮನಿಗೆ ಸರಿಯಾದ ಇದು ಕೊಡ್ತಾರೆ. ಸೊ ಈ ಥರ ನಾವು ಮಕ್ಕಳು ಒಂದು ಈ ಕ್ರೀಡೆಗೆಲ್ಲ ಆಟ ಆಡುವಾಗ, ತಮಾಷೆ ಆಟಗಳಾಡುವಾಗೆಲ್ಲ ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತೊಗೋಬಾರ್ದು. ಅದೇ ರಾಮಾಯಣದಲ್ಲಿ ಹೇಳಿದ ಅದೇ ಪಾಠ ಏನಂದರೆ ಅದನ್ನು ದ್ವೇಷದಾಗಿ ಬೆಳೆಸ್ಕೋಬಾರ್ದು. ಒಂದು ಪ್ರೀತಿಯಿಂದ ನಾವು ತೊಗೊಂಡು ಒಂದು ವೇಳೆ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ ಆ ಕ್ಷಣದಲ್ಲೇ ಅವ್ರಿಗೆ ಇದು ಮಾಡೋದು ತಪ್ಪು ಅಂತ ನಾವು ಹೇಳಲೇಬೇಕು. ಅದೇ ಇವಾಗ ತಂದೆ ತಾಯಿ ಮಾಡ್ತಾರೆ ತಪ್ಪೇನಂದರೆ ಅವ್ರು ಏನೇ ಮಾಡಲಿ ಬಿಡಲ್ಲ, ಕರೆಕ್ಟ್ ಮಾಡಲ್ಲ. ಅವ್ರನ್ನ ಬಿಟ್ಬಿಡೋದು ಒಳ್ಳೆ, ಅದು ಬೇರೆ ವಿಷಯ. ಕರೆಕ್ಟ್ ಮಾಡ್ಬೇಕು ಅದನ್ನು, ಇದು ತಪ್ಪು ಇದು ಸರಿ ಅಂತ ಹೇಳಿ ನಾವು ಹೇಳಬೇಕು. ಯಾಕಂದರೆ 6-7 ವರ್ಷದವರೆಗೂ ಅವ್ರಿಗೇನು ಅಷ್ಟೊಂದು ಮೆಚ್ಯೂರಿಟಿ ಇರಲ್ಲ, ಸ್ವಲ್ಪ ಮೆಚ್ಯೂರಿಟಿ ಕಡಿಮೆ ಇರುತ್ತೆ. 5 ವರ್ಷ ಆದಮೇಲೆ ಸ್ವಲ್ಪ ಅವ್ರಿಗೆ ಒಂದು